ನಿಮಗೆ ಚೀಫ್ ಆಫೀಸರ್ ಹೆಸರು ದಿಕ್ಕರ ಕೂಗಿಲ್ವ ನಾವು ಮುಂದೆ ನಿಮಗೆ ಕೂಗಿಲ್ಲ ನಾವು ನಿಮ್ಮ ಜೊತೆ ಬಂದ ಕಾಂಟ್ರಾಕ್ಟ್ ಅಂತ ಹೋದ ಈ ಕಾಂಟ್ರಾಕ್ಟ್ ಬಂದಲ್ಲಿ ಏನು ಗೊತ್ತಾ ಸವಾಲಿ ಈ ಕಾಂಟ್ರಾಕ್ಟ್ ಬಂದು ಒಂದು ಅರ್ಧ ಗಂಟೆ ವೀಕ್ಷಣೆ ಮಾಡಿರಲ್ವಾ ಅಲ್ಲಲ್ಲ ನೀವು ಕಾಂಟ್ರಾಕ್ಟ್ ಜೊತೆ ವೀಕ್ಷಣೆ ಮಾಡಿಲ್ವಾ ಎಲ್ಲಿ ಹಿಡ್ಕೊಳ್ಳೋಣ ಸರ್ ಅವ್ನು ಇಲ್ಲೇ ನಾನೇನು ಹೊತ್ತು ಹೋಗೋಣ ಊಟ ಹಾಕಂಡ್ ನಾವು ಯಾಕೆ ಹಿಡ್ಕೊಳ್ಳೋಣ ಸರ್ ಅವನ್ನ ಕಳಪೆ ಮಾಡೋಣ ಮೋಸ ಮಾಡ್ತಾವನ ನಿಮಗೆ ದಿಕ್ಕಾರ ಕೂಗಿಲ್ಲ ಯಾವಾಗ ಕರೆಸ್ತೀರಿ ಸಾರ್ವಜನಿಕರು ಕರೀರಿ ಮೇಡಮ್ ಮೇಡಮ್ಗೂ ಬರಕ್ಕೆ ಹೇಳಿದೆ ನಾನು ನಿಮ್ಮ ಎದುರಿಗೆ ಫೋನ್ ಮಾಡಿ ಹೇಳಿ ಈಗ ಹೆಂಗ್ ಇಷ್ಟು ಕಳಪೆ ನಡೀತೈತೆ ನೀವು ಹೇಳಿದ್ರು ಥರ್ಡ್ ಪಾರ್ಟಿಗೆ ಬರೆದ್ರಿ ಒಂದು ಬಂದ್ರು ಮಾಡಿದ್ರ ಮಾಡಿಲ್ವಾ ಮಾಡಿ ಅದೇವ ಯಾರ ಬಂದಿದ್ರು ಕೆಲಸ ಮುಗಿದ್ಮೇಲೆ ಬರೋದು ಸರ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕರ್ರಿ ಸರ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಗೊತ್ತಾ ಸರ್ ಕಾಂಕ್ರೀಟ್ ಅನ್ನ ಸರ್ ಮೋಲ್ಡ್ ಹಾಕ್ತಾನಲ್ಲ ಸರ್ ಅದೆಲ್ಲ ತೆಗೆದಿಟ್ಕೋಬೇಕು ಸರ್ ಅದನ್ನ ಹಾಕಿ ಎಂಕ್ವೈರಿ ಮಾಡ್ಬೇಕು ಅದನ್ನ ಸರ್ ಬಿಲ್ಲಿಗಾಗಲ್ಲ ಸರ್ ಕೆಲಸ ಆದ್ಮೇಲೆ ಒಳ್ಳೆ ಕೆಲಸ ಮಾಡ್ಲಿ ಅಂತ ಸರ್ ನಮ್ಮ ಆಸೆ ಕೆಲಸ ನಿಲ್ಸ ಆಸೆ ಅಲ್ಲ ನೀವ್ ಹೇಳ್ತಾರೆ ದೃಷ್ಟಿ ಮೇಡಮ್ ನೀವೆಲ್ಲ ಈಗ ಸಂಬಳ ತಗೊಳ್ಳೋದು ನೀವೆಲ್ಲ ನಿಮಗೆ ಸಂಬಂಧ ಮುನ್ಸಿಪಾಲ್ಟಿದಲ್ವಾ ಸರ್ ಇದು ನಿಮ್ಗೂ ತಹಸೀಲ್ದಾರ್ ನಿಮ್ಗೆ 2 ಜನಕ್ಕೂ ಇದೆ ಅಲ್ವಾ ಸರ್ ಮತ್ತೆ ನೀವು ಕೇಳಿದ್ರೆ ನಾನು ಇಲ್ಲೆಲ್ಲ ರೋಡ್ ಇದ್ರಲ್ಲಿ ಚರಂಡಿ ನೋಡಕ್ ಬಂದೆ ಅಂತಾರಲ್ಲ ಸರ್ ಕಾಂಟ್ರಾಕ್ಟ್ ಇಲ್ಲಿವರೆಗೆ ಕಾಂಟ್ರಾಕ್ಟ್ ಅವ್ನು ಇಂಜಿನಿಯರ್ ಅವ್ನು ಯಾರು ಕರೆಸ್ಬೇಕು ಕಾಂಟ್ರಾಕ್ಟ್ ಯಾರು ಕರೆಸ್ಬೇಕು ಸರ್ ನೀವು ಕರೆಸಿದ್ದಲ್ವಾ ಬಂದ್ರಲ್ವಾ ಈಗ ತಿಳಿದ್ರೆ ಎಸ್ಟಿಮೇಟ್ ಬೇಡವಾ ಮಾತಾಡಿ ಕರ್ಸಿ ನಮ್ಗೆ ಕರ್ಸಿ ಹೇಳಿ ಕರ್ಸಿ ನಮ್ಗೆ ಯಾಕೆ ಇದು ವಿಚಾರ್ಥ ಆಗ್ಬೇಕು ಈ ಕೆಲಸ ಕಳ್ಬೇಕಾಗ ನಾವು ಟ್ರಾಫಿಕ್ ಗುಟ್ಟೆ ಮಾಡ್ತಾ ಇದೀವಿ ಸರ್ ಟ್ರಾಫಿಕ್ ಜ್ಯುವೆಲರಿ ಬಂದು ಒಟ್ಟಿಗೆ ಬರ್ಬೋದು ಸರ್ ಕಾಂಟ್ರಾಕ್ಟ್ ಇದ್ರಲ್ವಾ ಸರ್ ಎಲ್ಲಿ ಹೋದ್ರು ಸರ್ ಅಲ್ಲ ತಡಿ ಸರ್ ಈ ಜೊತೆಲಿ ಎತ್ತಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಕೆಶಿಪ್ ಅಧಿಕಾರಿಗಳಿಗೆ ಕೆಶಿಪ್ ಅಧಿಕಾರಿಗಳಿಗೆ ಕೆಶಿಪ್ ಅಧಿಕಾರಿಗಳಿಗೆ ಕೆಶಿಪ್ ಅಧಿಕಾರಿಗಳಿಗೆ ಕೆಶಿಪ್ ಅಧಿಕಾರಿಗಳಿಗೆ ರೋಡನ್ನು ಮಾಡ್ತಾರೆ ಕಳಪೆ ರೋಡನ್ನು ಮಾಡ್ತಾ ಇರುವ ಅಧಿಕಾರಿಗಳಿಗೆ ನಮ್ಮ ಇಂಜಿನಿಯರ್ ಸಾಹೇಬ್ ನಮ್ಮ ಸೂಪರಿಂಟೆಂಡೆಂಟ್ ಅವ್ರದ್ದು ಇವತ್ತು ಕಾಂಟ್ರಾಕ್ಟ್ ಬಂದು ಕೆಶಿಪ್ ಕಾಂಟ್ರಾಕ್ಟ್ ಕೆಲಸನ ನೋಡ್ಕೊಂಡ್ ಬಂದವ್ರೆ ನಾವು ಗೊತ್ತದಂಗೆ ಕಾಂಟ್ರಾಕ್ಟ್ ರೋಡಾಗಿ ಅವ್ನು ಎಸ್ಕೇಪ್ ಆಗಿದ್ದಾನೆ ಯಾಕೆ ಎಸ್ಕೇಪ್ ಆದ ಅವರು ಅವ್ರ ಗಾಡಿ ಇಲ್ಲೇ ನಿಲ್ಸಿದ್ವಿ ಎಸ್ಕೇಪ್ ಆಗ ಅಂತ ಕಳಪೆ ಕಾರ್ ಮಾರಿ ಏನ್ ಮಾಡಿದಾರೆ ಅವರು ಇವತ್ತು MLA ಇಲ್ಲಿವರೆಗೆ 2 ವಾರ್ಡ್ 3 ತಿಂಗಳಿಂದ MLA ಉತ್ತರ ಕೊಟ್ಟಿಲ್ಲ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರ್ ಉತ್ತರ ಕೊಟ್ಟಿಲ್ಲ DC ಮೇಡಮ್ ಅವತ್ತು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಬರೆಯೋವಕ್ಕೆ 1 ತಿಂಗಳು ಕೆಲಸ ನಿಂತ್ಬಿಟ್ಟು ಮತ್ತೆ ಬಂದವ್ರೆ ಇಲ್ಲಿವರೆಗೆ ಎಸ್ಟಿಮೇಷನ್ ಇಲ್ಲ ಅದಕ್ಕೆ ಏನ್ ಕೆಲಸ ಏನ್ ಮಾಡ್ಬೇಕು ಎಷ್ಟು ಮಾಡ್ಬೇಕು ಯಾವ ದುಡ್ಡು ಏನೂ ಇಲ್ಲ 6 ಕೋಟಿ ರೂಪಾಯಿ ಅಂತ ಮುಂಜಾನೆ ಉದ್ಘಾಟನೆ ಮಾಡಿದ್ರು ಅದು ಬಿಟ್ರೆ ಯಾರು ಇಲ್ಲ ಇದೇನ್ ಮಾಡೋದು ಈಗ ನಾನು ಈ ಸೂಪರಿಂಟೆಂಡೆಂಟ್ ಅದಕ್ಕೆ ಕೇಳ್ತಾ ಇದೀನಿ ಇದೇನಿದೆ ಏನ್ ಮಾಡೋಣ ಅಂತ ಹೇಳಿ ಇವ್ರು ಜೊತೆ ಬಂದ್ರಂತ ಗೊತ್ತಿಲ್ಲ ಅಂತ ಅವ್ರಿ ಇವ್ರ ಜೊತೆ ನೋಡಕ್ ಮಾತ್ರ ಅವ್ರ ಜೊತೆ ಇದ್ರು ಎಲ್ಲೋದ್ರು ಅಂತ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕರು 3 ತಿಂಗಳಿಂದ ಕೇಳ್ತಾ ಇದ್ದ 1 ದಿನ 2 ದಿನದ ಬೇಡಿಕಲ್ಲ ಇವತ್ತು ಅರ್ಕೋಡ್ ತಾಲೂಕಿಂದ ರೋಡು ಇದು ಡಿಗ್ರಿ ಕಾಲೇಜಿಂದ ದೊಡ್ಡಮುನ್ ದೇವಸ್ಥಾನದವರೆಗಾಗಿದೆ 6 ಕೋಟಿ ರೂಪಾಯಿ ಕೆಲಸ ಇದು ಕಳಪೆ ಕಾಮಗಾರಿ ಮಾಡಿಟ್ಟು ಫುಟ್ಪಾತ್ ಅನ್ನ ಒಬ್ರು ಮನೆ ಮುಂದೆ ಮಾಡಿದಾನೆ ಒಬ್ರು ಮನೆ ಮುಂದೆ ಮಾಡಿಲ್ಲ ಒಂದು ಪ್ಯಾಕೆಟ್ ಒಂದು ಪೆಟ್ಟಿಗೆ ಅಂಗಡಿ ರೋಡ್ ಸೈಡ್ ಪೆಟ್ಟಿಗೆ ಅಂಗಡಿ ತಾವು ಇವರು ಜಾಗನ ಬಿಟ್ಟು ಮಾಡ್ತಾರೆ ಅಂದ್ರೆ ಏನ್ ಅರ್ಥ ಇದು ಯಾವ್ದೋ ಮೆಕ್ಯಾನಿಕ್ ಅಂಗಡಿ ಜಾಗ ಬಿಟ್ಟಿದ್ದಾರೆ ಕರ್ಬ್ ಯಾಕೆ ಹಾಕ್ಬೇಕು ಎಲ್ಲಿ ಹಾಕ್ಬೇಕು ಅಲ್ಲಿ ಪುಸ್ತಕವಾಗಿರೋ ಕರ್ಬನ್ನ ಹಂಗಂಗೆ ಸೇರಿಸಿ ಸೈಡಿ ನೋಡಿ ಕಾಂಕ್ರೀಟ್ ಹಾಕಿದ್ದಾರೆ ಆ ಕಾಂಕ್ರೀಟ್ ಎಲ್ಲಿ ಹಾಕಿದ್ರು
ಜಲ್ಲಿ ಮೇಲೆ ಯಾವ್ದೋ ಗರಿಕೆ ಇವೆಲ್ಲ ಬೆಳೆದಿದ್ದು ಡಸ್ಟ್ ಪುಡಿ ಜೊತೆಲ್ಲ ಗರಿಕೆ ಮೇಲೆ ಜಲ್ಲಿ ಮೇಲೆ ಗರಿಕೆ ಬೆಳೆದ ಜಲ್ಲಿ ಮೇಲೆ ಗರಿಕೆ ಮೇಲೆ ಕಾಂಕ್ರೀಟ್ ಹಾಕಿ ಹೋಗಿದ್ದಾರೆ. ಅದು ಒಂದಿನ ಮಿಕ್ಸಿಂಗ್ ಹಾಕ್ತಾರೆ, ಒಂದಿನ ಕಲ್ಸಿ ಹಾಕ್ತಾನೆ, ಒಂದಿನ ಮಿಷಿನ್ ಎಲ್ಲ ಹೊಡಿತಾನೆ, ಇನ್ನೊಂದಿನ ಹೊಡೆಯಲ್ಲ. ಹಾರೆ ಗುದ್ದಿಲಿ ಎಳ್ಬಿಟ್ಟು ಹೋಯ್ತಾವ್ರೆ. ಇಂಥ ಕಳಪೆ ಕಾಮಗಾರಿಯ ಒಬ್ಬ ಡಿ ದರ್ಜೆ ನೌಕರ ಮನೆ ಕ್ಲಾಸ್ 3 ನೌಕರನು ಕಾಂಟ್ರಾಕ್ಟ್ ಕೆಲಸ ಮಾಡಲ್ಲ, ಆ ಕೆಲಸ ಮಾಡ್ತಾರೆ ಇವರು. 6 ವರ್ಕೌಟ್ ಕೆಲಸವಂತೆ, ಕೇರ್ಶಿಪ್ ಕೆಲಸವಂತಿದ್ರು. ಕೇರ್ಶಿಪ್ ಕೆಲಸ ಅಂದ್ರೆ ಏನು? ಈ ತರ ಕಟ್ಟಡ ಕೆಲಸ ಇದು. ಇದನ್ನ ಲೋಕಾಯುಕ್ತ ತನಿಖೆ ಆಗ್ಬೇಕು, ಈ ಕೆಲಸ ಅಲ್ಲೇ ನಿಲ್ಬೇಕಿದು. ಇಲ್ಲಾಂದ್ರೆ ಚೆನ್ನಾಗಿ ಮಾಡೋದಾದ್ರೆ ಮಾಡ್ಲಿ, ನಮ್ದೇನಿಲ್ಲ. ಇಷ್ಟು ಕಳಪೆನ ಇಷ್ಟು ಕಟ್ಟಡವಾಗಿ ಕೆಲಸ ಮಾಡ್ಬೇಕಾ? ಇಂಜಿನಿಯರ್ ಇಲ್ಲಿವರೆಗೆ ಸ್ಪಾಟಿಗೆ ಬಂದಿಲ್ಲ ರೀ, ಕಾಂಟ್ರಾಕ್ಟ್ ಬಂದಿಲ್ಲ. ನೆನ್ನೆ ಕೇಳಿದ್ರೆ ಕಾಂಟ್ರಾಕ್ಟ್ ಬರ್ತೀನಿ ನಿಮ್ ಕೈ ಮಾತಾಡ್ತೀನಿ, ಏನ್ ಮಾತಾಡೋದು ಅವನು? ನಮ್ತ ಏನ್ ಮಾತಾಡೋದ್ರಿ? ಎಸ್ಟಿಮೇಷನ್ ತರಬೇಕು, ಬೋರ್ಡ್ಗೆ ಹಾಕ್ಬೇಕು. ಇನ್ನೊಂದು ಕಾಮಗಾರಿ ಅಲ್ಲೇ ಪಕ್ಕದಲ್ಲಿ ನಡೀತೈತೆ, ಇವ್ನು ನೋಡ್ಕೊಂಡು ಅವನು ಅದೇ ಕೆಲಸ ಮಾಡ್ಯಾನೆ. ಅದಕ್ಕೇನು ಕಾಂಕ್ರೀಟ್ ಕೊಟ್ಟೋ ರೋಡೋ ಏನೋ ಸೀಟ ಏನೋ ಗೊತ್ತಿಲ್ಲ, ಅದು 1 ಕೋಟಿ ರೂಪಾಯಿ ಕೆಲಸ. ಬರೀ ಸೀಟ್ ಎಳ್ಬಿಟ್ಟು ಮನೆ ಬೀಳ್ತಾವನು ಅವನು ಯಾರ ಕಂಟ್ರ, ಯಾವ ದುಡ್ಡು, ಯಾವ ಹೆಡ್ಡಿಂದ ಬಂದಿದೆ ದುಡ್ಡು, ಯಾವ ಕೆಲಸ ಅನ್ನೋದು ಬೇಡ. ಯಾವತ್ತು ಈ MLA ಏನು ರೋಲ್ ಖಾಲಿ ನಿಂತವ್ನು, MLA ರೋಲ್ ಖಾಲಿ ನಿಂತವ್ನು, ರೋಲ್ ಖಾಲಿ MLA ಆಗೋದಪ್ಪ. ಒಂದು MLAಗೆ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ? ಬೋರ್ಡ್ ಹಾಕ್ಬೇಕು. ಒಂದು ಗ್ರಾಮ ಪಂಚಾಯತಿಲಿ ಉದ್ಯೋಗ ಖಾತ್ರಿ ಮಾಡ್ಬೇಕು ಅಂದ್ರೆ ಕರ್ರಿ ಉದ್ಯೋಗ ಖಾತ್ರಿ ಮಾಡ್ಬೇಕು ಅಂದ್ರೆ ಬೋರ್ಡ್ ಹಾಕಿ ರೈತರು ಅಂತಾರೆ. ಇದಕ್ಕೆ 6 ಕೋಟಿ ಬೋರ್ಡ್ ಹಾಕಲ್ವಾ? ಹೇಳಿ ಸರ್, ಅದೇನು ಹೇಳಿ ಸರ್. ನಾನು ಇಂಜಿನಿಯರ್ ಕರೆಸ್ತೀನಿ, ತಹಶೀಲ್ದಾರ್ ಹತ್ರ ಕರ್ಸ್ಕೊಂಡು ಹೋಗ್ತೀನಿ. ಇಂಜಿನಿಯರ್ ಕರೆಸಿ ಏನಿದೆ ಪ್ರಾಬ್ಲಮ್ಮು ಡ್ರಾಯಿಂಗ್ ನಮ್ಮನ್ನು ಕರೆಸಿ ಡ್ರಾಯಿಂಗ್ ಎಲ್ಲ ಸರ್ ಎಸ್ಟಿಮೇಷನ್ ಬೇಕಲ್ವ? ತಹಶೀಲ್ದಾರಿಗೂ ಕೊಟ್ಟಿದ್ದೀವಿ ಸರ್. ನಿಮ್ಮ ಎದುರಿಗೆ ಕಡಿಮೆ, ನಿಮ್ಮ ಎದುರಿಗೆ DC ಮೇಡಮ್ ಮುಂದೆ ಕೊಟ್ಟಲ್ವಾ? ಕೊಟ್ಟಿದ್ದು ಅವ್ರಿಗೂ ಕೊಟ್ಟಿಲ್ವಾ? ನೀವು ಮಾಡಿ, ನಾನು ನಿಮ್ಮ ಬಗ್ಗೆ ನಾವೇನು ಇದಲ್ಲ, ನೀವು ಮಾಡಿ ನಿಮ್ಮ ಕೆಲಸ ನೀವು ಮಾಡ್ತೀವಿ. ನೀವು ರೈತರನ್ನ ರೈತರಿಂದ ಅರ್ಜಿ ಕೊಟ್ರೆ ನಾನಲ್ವಾ? ಕೆಲವು ವಿಷಯ ನಾನೊಬ್ಬ